ಮಮ್ಮಿ ಡ್ಯಾಡಿ ಖುಷಿ ಕಿರ್ಚಾಟಕ್ಕೆ ನಿದ್ದೆ ಮಾಡ್ತಿದ್ದ ಅನ್ವಿಕಾ ಅರ್ಜುನ್ ಒಮ್ಮೆಲೆ ಎದ್ರು. ಬಾಗಿಲು ಪಡ್ತಿದ್ದ ಖುಷಿ ಮಮ್ಮಿ ಅಂತ ಪದೇ ಪದೇ ಕರೀತಿದ್ಲು. ಸಮಯ ನೋಡಿದ ಅನ್ವಿಕಾ ಶಾಲೆಯ ಸಮಯ ಮುಗ್ತಿದ್ರಿಂದ ಮಕ್ಕಳು ಬಂದಿದ್ದಾರಂತ ಹೇಳ್ತಿದ್ರೆ ನಾನು ನೋಡ್ತೀನಿ, ನೀನು ವೇಗವಾಗಿ ಹೇಳೋದು ಓಡೋದು ಮಾಡಬೇಡ ಅಂತ ಮೆತ್ತಗಳು ಕೆನ್ನೆಗೆ ಮುತ್ತಿಟ್ಟು ಹೋಗಿ ಬಾಗಿಲು ತೆಗೆದ ಅರ್ಜುನ್. ಕೋಪದಲ್ಲಿದ್ದ ಖುಷಿ ಸೊಂಟದ ಮೇಲೆ ಕೈ ಇಟ್ಕೊಂಡು ನನ್ನ ಪ್ರಾಜೆಕ್ಟ್ ವರ್ಕ್ ಮಾಡಿದ್ದೆ ಡ್ಯಾಡಿ ಅಂತ ಕೇಳಿದ್ಲು. ಇಲ್ಲ ಬೇಬಿ, ನೀನು ಬಂದಮೇಲೆ ಮೆಟೀರಿಯಲ್ಸ್ ತರೋಣ ಅಂತ ಕಾಯ್ತಿದ್ದೆ, ಡ್ರೆಸ್ ಬದಲಾಯಿಸ್ಕೊಂಡು ಬಾ, ನಮ್ಮ ಮೂವರು ಹೊರಗಡೆ ಹೋಗೋಣ ಅಂದ. ಡ್ಯಾಡಿ ಔಟಿಂಗ್ ಅಂದಿದ ತಕ್ಷಣ ಆ ಪುಟ್ಟ ಹುಡುಗಿ ಕೋಪ ಎಲ್ಲ ಕರ್ಗೆ ಹೋಗಿ ಹುರ್ರೆ ಅಂತ ಖುಷಿಯಿಂದ ಕೆಳಗೆ ಹೋಗೋಳು ಬೆಡ್ ಮೇಲೆ ವಿಶ್ರಾಂತಿ ಪಡಿತಿದ್ದ ಅನ್ವಿಕಾಳನ್ನು ನೋಡಿ ಮಮ್ಮಿಗೆ ಏನಾಗಿದೆ, ಯಾಕೆ ಹಾಕಿ ಕೂತಿದ್ದಾಳೆ, ನಾವು ಬಂದಿದ್ದೀವಿ ಅಂತ ತಿಳಿದ್ರು ಯಾಕೆ ಬರಲಿಲ್ಲ ಅಂದ್ಲು. ಅನ್ವಿಕಾಳನ್ನು ನೋಡ್ದ ಅರ್ಜುನ್ ನಕ್ಕ ಅನ್ವಿಕಾ ಖುಷಿಯನ್ನು ಹತ್ರ ಬಾ ಅಂತ ಕರೆದ್ಲು. ಅರ್ಜುನ್ ಹೀರಾನನ್ನು ಕರ್ಕೊಂಡು ಬಂದ. ಮಕ್ಕಳನ್ನು ಅಕ್ಕಪಕ್ಕ ಕೂರಿಸ್ಕೊಂಡು ಇಬ್ಬರ ಕೈಗಳನ್ನ ತನ್ನ ಹೊಟ್ಟೆ ಮೇಲೆ ಇರಿಸ್ಕೊಂಡು ಇಲ್ಲಿ ನಿಮಗಾಗಿ ಒಂದು ಪುಟ್ಟ ಬೇಬಿ ಇದೆ ಅಂತ ಹೇಳಿ ಇಬ್ಬರನ್ನ ನೋಡಿದ್ಲು. ಖುಷಿಗೆ ಅರ್ಥ ಆಗಲಿಲ್ಲ, ಆದರೆ ಹೀರಾಳಿಗೆ ತಕ್ಷಣ ಏನೋ ತಿಳಿದಂತಾಗಿ ಮಮ್ಮಿ ನೀನು ಪ್ರೆಗ್ನೆಂಟಾ ಅಂತ ಆಶ್ಚರ್ಯದಿಂದ ಕಣ್ಣಳಿಸಿದ್ಲು. ಹ್ಞೂ ಅಂತ ಸಣ್ಣ ನಗು ಮತ್ತು ನಾಚಿಕೆಯಿಂದ ಹೇಳಿದ್ಲು ಅನ್ವಿಕಾ. ಪ್ರೆಗ್ನೆಂಟ್ ಅಂದರೆ ಏನು ಹೀರಾ ಅಂತ ಗೊಂದಲದಿಂದ ಕೇಳಿದ್ಲು ಖುಷಿ. ಮಮ್ಮಿ ಹೊಟ್ಟೆಯಲ್ಲಿ ಮಗು ಬೆಳೆಯೋ ಪ್ರಕ್ರಿಯೆನ ಪ್ರೆಗ್ನೆನ್ಸಿ ಅಂತಾರೆ. ಮಗುವನ್ನು ಹೊತ್ತಿರೋರನ್ನ ಪ್ರೆಗ್ನೆಂಟ್ ಅಂತಾರೆ. ನಮ್ಮ ಸ್ಕೂಲ್ ಇಂಗ್ಲೀಷ್ ಮಿಸ್ ಕೂಡ ಹೀಗೆ ಪ್ರೆಗ್ನೆಂಟ್ ಅಂದ ಕೂಡಲೇ ಹೌದು ಮಿಸ್ ಹೊಟ್ಟೆ ಎತ್ತರವಾಗಿತ್ತು, ಆದರೆ ಮಮ್ಮಿ ಹೊಟ್ಟೆ ಎತ್ತರವಾಗಿಲ್ವಲ್ಲ ಅಂದ್ಲು ಖುಷಿ. ದಿನಗಳು ಕಳೆದಂತೆ ಮಮ್ಮಿ ಹೊಟ್ಟೆಯಲ್ಲಿ ಮಗು ಬೆಳೆಯುತ್ತೆ, ಆಗ ಮಮ್ಮಿ ಹೊಟ್ಟೆ ಕೂಡ ಎತ್ತರವಾಗಿ ಕಾಣಿಸುತ್ತೆ ಅಂತ ತನಗೆ ತಿಳಿದ ಮಟ್ಟಿಗೆ ವಿವರಿಸಿದ್ಲು ಹೀರಾ. ಹಾಗಾದರೆ ನಮಗೆ ತಮ್ಮ ಮಮ್ಮಿ ಹೊಟ್ಟೆಯಲ್ಲಿ ಬೆಳೀತಿದ್ದಾನಾ ಅಂತ ಕೇಳಿದ್ಲು ಖುಷಿ. ಹೌದು ಅಂತ ಅನ್ವಿಕಾಳನ್ನು ಅಪ್ಕೊಂಡು ನನಗೆ ತುಂಬ ಖುಷಿಯಾಗಿದೆ ಮಮ್ಮಿ ಅಂತ ಮುತ್ತಿಟ್ಲು ಹೀರಾ. ನನಗೂ ತುಂಬ ಖುಷಿಯಾಗಿದೆ ಮಮ್ಮಿ, ನನಗಾಗಿ ನೀನು ಪುಟ್ಟ ತಮ್ಮನನ್ನು ನೀಡ್ತಿರೋದಕ್ಕೆ ಅಂತ ಖುಷಿ ಕೂಡ ಅಪ್ಕೊಂಡ್ಳು. ಅನ್ವಿಕಾ ಬಿಕ್ಕಳಿಸಿ ತಮ್ಮ ಅಂತ ಹೇಗೆ ಹೇಳ್ತೀಯ ಖುಷಿ, ನಿನ್ನಂತೆ ಪುಟ್ಟ ತಂಗಿ ಇದ್ದರೆ ಅಂದ್ಲು. ಇಲ್ಲ ಮಮ್ಮಿ, ನೀನು ಗಂಡು ಮಗುವನ್ನೇ ಹೊಂದಿರಬೇಕು, ನಾನು ದೇವರ ಹತ್ರ ಅದೇ ಕೇಳಿದ್ದು, ಮತ್ತೆ ಯಾಕೆ ತಂಗಿ ಏನು ಕೊಡ್ತಾರೆ ಅಂತ ಪ್ರಶ್ನಿಸಿದ್ಲು ಆ ಪುಟ್ಟ ಹುಡುಗಿ. ಅನ್ವಿಕಾ ಅರ್ಜುನನ್ನು ನೋಡಿದ್ಲು. ಇವರ ಮಾತುಗಳನ್ನ ಮುದ್ದಾಗಿ ಕೇಳಿಸ್ಕೊಳ್ತಿದ್ದ ಅರ್ಜುನ್ ಭುಜ ಕುಲುಕಿಸಿ ಅವಳಿಗೆ ಕಣ್ಣು ಹೊಡೆದ. ಪ್ಲೀಸ್ ಏನಾದರೂ ಒಂದು ಹೇಳು ಎಂಬಂತೆ ನೋಡಿದ್ಲು ಅನ್ವಿಕಾ. ತಮ್ಮನೇ ಬೇಕು ಅಂತ ಪ್ರತಿದಿನ ದೇವರ ಹತ್ರ ಗಟ್ಟಿಯಾಗಿ ಬೇಡ್ಕೋ ಬೇಬಿ, ನಿನ್ನ ಆಸೆ ಖಂಡಿತ ಈಡೇರುತ್ತೆ ಅಂತ ಮೂವರನ್ನು ಅಪ್ಕೊಂಡು ನನಗೂ ತುಂಬ ಖುಷಿಯಾಗಿದೆ ನನ್ನ ಪ್ರೀತಿಯ ದೇವತೆಗಳೇ, ನಮ್ಮ ಕುಟುಂಬಕ್ಕೆ ಇನ್ನೊಬ್ಬ ಸದಸ್ಯ ಬರ್ತಿರೋದಕ್ಕೆ ಅಂತ ಮೂವರಿಗೂ ಮುತ್ತಿಟ್ಟ ಅರ್ಜುನ್. ಇನ್ನು ಮುಂದೆ ಮಮ್ಮಿಯನ್ನು ನಾವು ಜಾಸ್ತಿ ಪೀಡಿಸಬಾರ್ದು, ಅವಳಿಗೆ ಯಾವುದೇ ಕೆಲಸ ಹೇಳಬಾರ್ದು, ಮಮ್ಮಿಗೆ ನಾವೇ ಎಲ್ಲವನ್ನ ಮಾಡಬೇಕು, ತಿಂಡಿಯಿಂದ ರಾತ್ರಿ ಊಟದವರೆಗೆ ಅಂತ ಹೀರಾ ಘೋಷಿಸಿದ್ಲು. ಖುಷಿ ಮಮ್ಮಿಯನ್ನು ನೋಡ್ತಾ ತಮ್ಮನಿಗಾಗಿ ನಾನು ನಿನಗೆ ಸಹಾಯ ಮಾಡ್ತೀನಿ ಮಮ್ಮಿ ಅಂದ್ಲು. ನನಗೇನು ಬೇಡ ಬಿಡು ಅಂತ ಅನ್ವಿಕಾ ಮುಖ ತಿರುಗಿಸಿದ್ಲು. ಡ್ಯಾಡಿಯೇ ಅಂತ ಮುನಿಸ್ಕೊಂಡ್ಲು ಖುಷಿ. ಅರ್ಜುನ್ ಸಣ್ಣ ಕೋಪದಿಂದ ನೋಡಿದ ತಕ್ಷಣ ಖುಷಿಯನ್ನು ಮಡಲಿಗೆ ಹಾಕ್ಕೊಂಡು ನೀನು ನನಗೇನು ಮಾಡ್ತೀಯ ಪುಟ್ಟಿ, ನನ್ನ ಕೆಲಸ ನಾನು ಮಾಡ್ಕೊಳ್ಬಲ್ಲೆ, ನೀವೇನು ಗಾಬರಿ ಆಗಬೇಡಿ ಅಂತ ಅನ್ವಿಕಾ ಹೇಳಿದ್ರು. ಅವರು ಕೇಳಲಿಲ್ಲ. ನಿಮ್ಮೆಲ್ಲ ಕೆಲಸಗಳನ್ನ ನಾವೇ ಮಾಡ್ತೀವಿ ಅಂತ ಅವಳಿಂದ ಭರವಸೆಯನ್ನು ಪಡೆದ್ರು. ನಗ್ತಾ ಅವರಿಗೆ ಮಾತು ಕೊಟ್ಲು. ಮಕ್ಕಳನ್ನ ಫ್ರೆಶ್ ಆಗೋರು ಕೆಳಗೆ ಕಳಿಸಿದ ಅರ್ಜುನ್ ಕೆಳಗೆ ಬರ್ತೀಯಾ ಅಥವಾ ಇಲ್ಲೇ ಇರ್ತೀಯಾ ಅಂತ ಕೇಳ್ದ. ಬರ್ತೀನಿ, ಮಧ್ಯಾಹ್ನದಿಂದ ಕೆಳಗೆ ಹೋಗಿಲ್ಲ ಅಂತ ಹೇಳ್ತಾ ಅರ್ಜುನ್ ಅಂತ ಪ್ರೀತಿಯಿಂದ ಕರೆದ್ಲು. ಅವನು ನೋಡ್ದ, ಈ ವಿಷಯ ತಾತನಿಗೆ ಹೇಳಬೇಕು. ಹೇಳ್ತೀನಿ ಅಂದಮೇಲೆ ಅತ್ತೆ ಮತ್ತು ಮಾವನಿಗೂ ಕೂಡ. ಅನ್ವಿಕಾಳ ಮಾತು ಪೂರ್ತಿ ಆಗಲಿಲ್ಲ. ಸರ್ ಅಂತ ತಿರುಗ್ದ ಅರ್ಜುನ್ ನೋಟದ ಬೆಸಿಗೆ ಅವಳ ಮಾತು ಗಂಟಲಲ್ಲೇ ನಿಂತು ಹೋಯಿತು. ಕೆಲಸಕ್ಕೆ ಬಾರದ ಆಲೋಚನೆಗಳನ್ನ ಮನಸ್ಸಿಕ್ತಂದರೆ ಈ ಸಮಯದಲ್ಲಿ ನೀನು ಹೇಗಿದೆಯಾ ಅಂತ ಕೂಡ ಯೋಚಿಸದೆ ಹೊಡಿತೀನಿ ಅಂತ ಪರೋಕ್ಷವಾಗಿ ಹೇಳಿ ಕೆಳಗೆ ಕರ್ಕೊಂಡು ಹೋದ. ಖುಷಿ ಮತ್ತು ಹೀರಾ ರೆಡಿಯಾಗಿ ಬಂದಮೇಲೆ ಮಕ್ಕಳೊಂದಿಗೆ ಅರ್ಜುನ್ ಹೊರಗೆ ಹೋದರೆ ಏನಾಯಿತು ಅನ್ವಿಕಾ ಅಂತ ಕೇಳಿದ್ರು. ಹುಡುಗ ಯಾಕಷ್ಟು ಗಂಭೀರವಾಗಿದ್ದಾನೆ ಅಂತ ಸುಂದ್ರಿ ಅಜ್ಜಿ ಕೇಳಿದ್ರು. ಈ ವಿಷಯ ತಾತಯ್ಯ ಅತ್ತೆ ಮಾವನಿಗೆ ಹೇಳ್ತೀನಿ ಅಂದೆ ಅಜ್ಜಿ, ಅದಕ್ಕೆ ಸಿಟ್ಟಾದರು. ನೀವೇ ಹೇಳಿ, ನಮಗಿರೋ ಈ 4 ಜನರಿಗೆ ನಮ್ಮ ಸಂತೋಷ ಹಂಚ್ಕೊಳ್ಳೋದಿದ್ರೆ ಅದು ಆನಂದವೇ. ಮಾವ ಮತ್ತು ಅತ್ತೆ ಮೊದಲಿಗಿಂತ ಬದಲಾಗಿದ್ದಾರೆ. ಇಂಥ ಸಣ್ಣ ಸಣ್ಣ ವಿಷಯಗಳೇ ಬಾಂಧವ್ಯಕ್ಕೆ ದಾರಿ ಆಗುತ್ತವೆ. ಈಗ ಅವ್ರನ್ನ ಸೇರಿಸ್ಕೊಳ್ಳೋದಿದ್ರೆ ಜೀವನ ಪೂರ್ತಿ ಆ ದೂರ ಹಾಗೆ ಉಳಿದ್ಬಿಡುತ್ತೆ ಅನ್ನೋದು ನನ್ನ ಭಯ. ನನ್ನ ಮಕ್ಕಳಿಗೆ ಅಮ್ಮಮ್ಮ ತಾತಯ್ಯ ಹೇಗಿದ್ರೂ ಇಲ್ಲ, ಅವರ ಪ್ರೀತಿ ಸಿಗಲ್ಲ. ಕನಿಷ್ಠ ಇರೋ ಅಜ್ಜಿ ತಾತನ ಪ್ರೀತಿ ಆದರೂ ಸಿಗಲಿ ಅಂತ ನನ್ನ ಆಸೆ. ಅವ್ರು ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಬೇಸರ ಪಟ್ಲು.
ಅನ್ವಿಕಾ, ನೀನು ಈ ಸಮಯದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸಂತೋಷವಾಗಿ ಪ್ರಶಾಂತವಾಗಿರಬೇಕು. ನೀನು ಮಾತಿನಲ್ಲೂ ನೋವಿನಲ್ಲೂ ಅರ್ಥ ಇದೆ, ಆದರೆ ಹುಡುಗನ ಕೋಪದಲ್ಲೂ ಒಂದು ಭಯ ಇದೆ. ನಿನಗೇನಾದರೂ ಆದರೆ ಅವನು ತಡೆದುಕೊಳ್ಬಲ್ಲನಾ? ಪ್ರಳಯ ಕಾಲದ ರುದ್ರನಾಗ್ತಾನೆ. ತನ್ನ ಅಕ್ಕನ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ, ನಿನ್ನ ವಿಷಯದಲ್ಲಿ, ಖುಷಿ ವಿಷಯದಲ್ಲಿ ಅವನು ಎಷ್ಟೆಲ್ಲ ನೋಡಿದ್ದಾನೆ. ಮತ್ತೊಮ್ಮೆ ಆ ತಪ್ಪು ನಡೆಯಲು ಅವನು ಯಾಕೆ ಅವಕಾಶ ಕೊಡ್ತಾನೆ? ಅರ್ಥ ಮಾಡ್ಕೊ. ಆ ಭಗವಂತನನ್ನು ಗಟ್ಟಿಯಾಗಿ ಬಿಡ್ಕೊ, ಅವನೇ ಸಂಬಂಧಗಳನ್ನು ಬೆಸೀತಾನೆ ಅಂತ ಧೈರ್ಯ ಹೇಳಿದ್ರು ಅಜ್ಜಿ. ಸ್ನಾನ ಮಾಡಿ ದೇವರ ಮುಂದೆ ದೀಪ ಹಚ್ಚಿ ಇಂತಹ ಅದೃಷ್ಟ ನೀಡೋದಕ್ಕೆ ದೇವರಿಗೆ ಪ್ರಶಾಂತವಾಗಿ ಅರ್ಧ ಗಂಟೆ ಪೂಜೆ ಸಲ್ಲಿಸಿ ಕೃತಜ್ಞತೆ ಹೇಳಿ ನಮಸ್ಕರಿಸಿ ಬರುವಷ್ಟರಲ್ಲಿ ಅರ್ಜುನ್, ಹೀರಾ ಮತ್ತು ಖುಷಿ ಬಂದಿದ್ರು. ಅರ್ಜುನ್ ನೇರವಾಗಿ ಅನ್ವಿಕಾಳನ್ನು ನೋಡದೆ ಮೇಲೆ ಹೋಗ್ತಿದ್ರೆ ಏನಾಯಿತು ಅಂತ ಅವಳು ನೋಡ್ತಿದ್ದು. ಖುಷಿ ತಂದ ವಸ್ತುಗಳನ್ನ ಅಜ್ಜಿಗೆ ತೋರಿಸ್ತಿದ್ರೆ ಅನ್ವಿಕಾಳ ಹತ್ರ ಬಂದು ಹೀರಾ ಅವಳನ್ನ ಪಕ್ಕಕ್ಕೆ ಕರ್ಕೊಂಡು ಹೋಗಿ, ಮಮ್ಮಿ, ಅಮ್ಮಮ್ಮನಿಗೆ ಅಪಘಾತವಾಗಿದೆ ಅಂದ ತಕ್ಷಣ ಅವಳ ಎದೆ ಜಲ್ಲಂತು. ಏನಮ್ಮ ನೀನು ಹೇಳ್ತಿರೋದು ಅಂತ ಗಾಬರಿಯಿಂದ ಕೇಳಿದ್ರು. ನಾವು ರಸ್ತೆಯಲ್ಲಿ ಹೋಗ್ತಿದ್ರೆ ಯಾರೋ ಒಬ್ಬ ಪುಟ್ಟ ಹುಡುಗಿಯನ್ನು ಅವರ ತಾತ ರಸ್ತೆ ದಾಟಿಸ್ತಿದ್ರು. ಆ ತಾತನಿಗೆ ಸರಿಯಾಗಿ ಕಣ್ಣು ಕಾಣಿಸೋದಿಲ್ವೋ ಏನೋ. ಪಕ್ಕದಲ್ಲಿ ಬರ್ತಿದ್ದ ಟ್ರಕ್ ಗಮನಿಸಲಿಲ್ಲ. ಇನ್ನೇನು ಟ್ರಕ್ ಗುದ್ದಬೇಕು ಅನ್ನೋ ಅಷ್ಟರಲ್ಲಿ ಅಮ್ಮಮ್ಮ ಓಡ್ ಹೋಗಿ ಆ ವೃದ್ಧರನ್ನ ಮತ್ತು ಮಗುವನ್ನು ಪಕ್ಕಕ್ಕೆ ಇಳಿದ್ರು. ಆ ಸಮಯದಲ್ಲಿ ಎದುರಿನಿಂದ ಬಂದ ಮೋಟರ್ ಸೈಕಲ್ ಅವರಿಗೆ ಗುದ್ದಿ ಅವರು ಪಕ್ಕಕ್ಕೆ ಬಿದ್ದರು. ಅಮ್ಮಮ್ಮನ ಮೊಣಕೈ ಪೂರ್ತಿ ಗಾಯ ಆಗಿದೆ, ತಲೆಗೂ ಏಟಾಗಿದೆ ಮಮ್ಮಿ ಅಂತ ಹೆದರತ್ಲೇ ಹೇಳಿದ ಹೀರಾಳ ಕಣ್ಣಲ್ಲಿ ನೀರು ತುಂಬಿತು. ಭಗವಂತ, ಇದೇನಿದು? ಒಂದು ಸಿಹಿ ಸುದ್ದಿ ತಿಳಿದ ದಿನವೇ ಇಂಥ ಕಹಿ ಸುದ್ದಿ ಕೇಳಬೇಕಾಯ್ತಲ್ಲ ಅಂತ ಅನ್ವಿಕಾಳ ಮನಸ್ಸು ವಿಷಾದವಾಯಿತು. ನೀವು ನೋಡಿದ್ರಾ ಅತ್ತೆ ಕೆಳಗೆ ಬಿದ್ದಿದ್ದನ್ನು ಅಂತ ಆತರದಿಂದ ಕೇಳಿದ್ಲು. ನೋಡಿದ್ವು ಡ್ಯಾಡಿ ಇಳಿಯಲು ಹೋಗಿ ಹಾಗೆ ನಿಂತುಬಿಟ್ರು. ಮನಸ್ಸು ಒಪ್ಪಲಿಲ್ವೋ ಏನೋ. ಸ್ಟೇರಿಂಗ್ ಗಟ್ಟಿಯಾಗಿಡಿದು ಎದುರಿಗಿದ್ದ ಅಮ್ಮನನ್ನ ರೆಪ್ಪೆ ಬಡಿಯದೆ ನೋಡ್ತಾ ಇದ್ರು. ಡ್ಯಾಡಿ ಮುಖ ತುಂಬ ಗಂಭೀರವಾಗಿತ್ತು ಗೊತ್ತಾ. ನಿಜಕ್ಕೂ ನನಗೆ ಭಯ ಆಯಿತು ಮೊದಲ ಬಾರಿ ಅವರನ್ನು ಹಾಗೆ ನೋಡಿದಾಗ. ಅಷ್ಟರಲ್ಲಿ ಸುತ್ತಮುತ್ತಲಿವರು ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿ ಅಮ್ಮಮ್ಮ ಮತ್ತು ಆ ವೃದ್ಧರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದರು. ಯಾವ ಆಸ್ಪತ್ರೆ? ನೀವು ನೋಡಿ ಬಂದ್ರಾ? ಇಲ್ಲ ಮಮ್ಮಿ, ಡ್ಯಾಡಿ ನೇರವಾಗಿ ಮನೆಗೆ ಕರ್ಕೊಂಡು ಬಂದರು. ಪಾಪ ಅಮ್ಮಮ್ಮನಿಗೆ ಹೇಗಿದೆಯೋ ಅಂತ ಭಯ ಆಗ್ತಾ ಇದೆ. ತಾತಯ್ಯನಿಗೆ ಫೋನ್ ಮಾಡೋಣ. ಈ ವಿಷಯ ಅವರಿಗೆ ತಿಳಿದಿದೆಯೋ ಇಲ್ವೋ ಹೇಳಬೇಕು. ರಾಧಾಕೃಷ್ಣ ತಾತಯ್ಯನಿಗೆ ಫೋನ್ ಮಾಡು ಅಂತ ಹೀರಾಳಿಗೆ ಹೇಳಿ ಅನ್ವಿಕಾ ಮೇಲೆ ಹೋದ್ಲು. ಅನ್ವಿಕಾ ಹೋಗೋಷ್ಟಳ ಅರ್ಜುನ್ ಯಾರೊಂದಿಗೋ ಫೋನ್ನಲ್ಲಿ ಗಂಭೀರವಾಗಿ ಮಾತಾಡ್ತಿದ್ದ. ಒಂದು ಕ್ಷಣ ಹಿಂಜರಿದು ಒಳಗೆ ಕಾಲಿಟ್ಲು. ಅವನೊಂದಿಗೆ ಮಾತನಾಡಲು ಅವಳಿಗೆ ಭಯವೋ ಸಂಕೋಚವೋ ಧ್ವನಿ ಹೊರಡ್ತಿಲ್ಲ. ಯಾವ ಮಗನಿಗೂ ಇಂಥ ಪರಿಸ್ಥಿತಿ ಬರಬಾರ್ದು. ಮೆಲ್ಲಗೆ ಅವನನ್ನು ಕರೆದ್ಲು. ಅವನಿಂದ ಉತ್ತರ ಇಲ್ಲ. ಪ್ಲೀಸ್, ಇಂಥ ವಿಷಯಗಳಲ್ಲಿ ಕೋಪ ಬೇಡ. ಏನೇ ಇದ್ರೂ ಮನುಷ್ಯನ ಪ್ರಾಣಕ್ಕಿಂತ ಮುಖ್ಯ ಅಲ್ಲ. ಕೂಡಲೇ ಮಾವನವ್ರಿಗೆ ಫೋನ್ ಮಾಡಿ ಕೇಳು, ಎಲ್ಲಿಗೆ ಸೇರಿಸಿದ್ದಾರೆ, ಚಿಕಿತ್ಸೆ ಹೇಗೆ ನಡೀತಿದೆ. ನಮ್ಮ ಮನೆಗೆ ವಾರಸುದಾರರು ಬರ್ತಿರೋ ಈ ಕ್ಷಣದಲ್ಲಿ ಇಂತಹ ಸುದ್ದಿ ಬರಬೇಕಿತ್ತೆ. ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಅರ್ಜುನ್, ಪ್ಲೀಸ್ ಅತ್ತೆಯವ್ರ ಹತ್ರ ಹೋಗೋಣ ಬಾ ಅಂತ ಕಣ್ಣೀರು ಹಾಕಿದ್ಲು. ಚಿಕಿತ್ಸೆ ಆರಂಭ ಆಗಿದೆ, ನೀನು ಗಾಬರಿಯಾಗಬೇಡ ಅಂತ ಗಂಭೀರ ಧ್ವನಿಯಲ್ಲಿ ಹೇಳಿ ಅವಳನ್ನು ಅಪ್ಕೊಂಡು ಬೆನ್ಸವರ್ದ. ವಿನಯ್ ಹೋದ್ಮೇಲೆ ಆಫೀಸ್ ಕರೆ ಬರ್ತಿದ್ರಿಂದ ಪವನ್ ಪಕ್ಕಕ್ಕೆ ಹೋದಾಗ ಅವನ ಪತ್ನಿ, ನಿಮ್ಮ ಪೋಷಕರು ಯಾರೂ ಇಲ್ವೇ ಮೈಥಿಲಿ ಅಂತ ಕೇಳಿದ್ಲು. ಯಾರೂ ಇಲ್ಲ, ಎಲ್ಲರೂ ತೀರ್ ಹೋದ್ರು ಅಂತ ಯಾವುದೇ ಭಾವನೆ ಇಲ್ಲದೆ ಮೈಥಿಲಿ ಹೇಳಿದ್ಲು. ಓ ಕ್ಷಮಿಸು, ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿಯರು ಯಾರೂ ಇಲ್ಲ, ನಾನೊಬ್ಬಳೆ. ವಿನಯ್ ನಿಮಗೆ ಹೇಗೆ ಪರಿಚಯ? ನಿಮಗೆ ಕೆಲಸ ಸಿಕ್ಕಿದ್ದು ಕೂಡ ಈ ಮಧ್ಯೆ ಅಂತ ಪವನ್ ಹೇಳಿದರು. ಕಾಲೇಜ್ನಿಂದಲೇ ನೀವು ಪ್ರೀತಿಸ್ತಿದ್ದೀರಾ? ಇಲ್ಲ, 6-7 ತಿಂಗಳಿಂದ. ಮೈಥಿಲಿಯ ಈ ಅರೆಬರೆ ಉತ್ತರಗಳಿಗೆ ಮತ್ತೇನು ಕೇಳಬೇಕಂತ ತಿಳಿದೆ. ಸರಿ, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ, ಸಂಜೆ ಚಹಾ ಮಾಡಿದ ಮೇಲೆ ಬಿಸ್ತೀನಿ ಅಂತ ತನ್ನ ಫ್ಲ್ಯಾಟ್ಗೆ ಹೋಗುವಾಗ ಪವನ್ ಎದುರಾದ. ಅವಳ ಮನಸ್ಸು ಸರಿ ಇಲ್ಲ ಪವನ್, ತುಂಬ ಸುಸ್ತಾಗಿದ್ದಾಳೆ. ಪ್ರೀತಿಸಿದವನನ್ನ ಮದುವೆ ಆದ ಆನಂದ ಆ ಹುಡುಗಿ ಮುಖದಲ್ಲಿ ಇಲ್ಲವೇ ಇಲ್ಲ. ಏನೋ ಕಳ್ಕೊಂಡವಳಂತಿದ್ದಾಳೆ. ಅವಳು ಹೇಗೆ ಪರಿಚಯ ಆದ್ಲು ವಿನಯಣ್ಣನಿಗೆ? ಪ್ರೀತಿಗೆ ಪರಿಚಯದ ಅಗತ್ಯ ಏನಿದೆ? ಯಾವಾಗ ಎಲ್ಲಿ ನೋಡಿದ್ರೂ ಮನಸ್ಸಿಗೆ ಇಷ್ಟ ಆದರೆ ಸಾಕು. ಇನ್ನು ಮುಂದೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ಕೇಳಬೇಡ. ಅವರ ಪರಿಸ್ಥಿತಿ ನಮಗೆ ತಿಳಿಯೋದು. ಎಷ್ಟು ಸಾಧ್ಯವೋ ಅಷ್ಟು ಸಹಾಯ ಮಾಡೋಣ ಅಂದ ಪವನ್. ಪೂಜಾರಿಗಳು ಫೋನ್ ಮಾಡಿದ್ರು. ಇಂದು ರಾತ್ರಿ ಮೊದಲ ರಾತ್ರಿ ಮುಹೂರ್ತ ಚೆನ್ನಾಗಿದೆಯಂತೆ. ವಿನಯ್ಗೆ ಫೋನ್ ಮಾಡಲೇ ಅಂದ ಪವನ್. ನನಗೆ ಗೊತ್ತಿಲ್ಲಪ್ಪ ಈ ವಿಷಯಗಳೆಲ್ಲ. ಆ ಹುಡುಗಿಯನ್ನು ನೋಡಿದ್ರೆ ವಿನಯಣ್ಣನನ್ನು ಹತ್ತಿರಕ್ಕೂ ಬಿಟ್ಕೊಳ್ಳೋ ಅಂತೆ ಕಾಣ್ತಿಲ್ಲ ಅಂತ ಹೋದ್ಲು ನವ್ಯ. ಅದೇ ವಿಷಯ ಹೇಳಲು ಪವನ್ ವಿನಯ್ಗೆ ಫೋನ್ ಮಾಡ್ದ. ತನುಜಾಳನ್ನು ಬಿಟ್ಟು ಹಿಂದಿರುಗ್ತಿದ್ದ ವಿನಯ್ ಫೋನ್ ಎತ್ತಿ ಹೇಳು ಅಂದ. ಪೂಜಾರಿಗಳಿವತ್ತು ರಾತ್ರಿ ಮುಹೂರ್ತ ಚೆನ್ನಾಗಿದೆ ಅಂದಿದ್ದಾರೆ, ತಯಾರಿ ಮಾಡ್ಲ ಗೆಳೆಯ ಅಂತ ಪವನ್ ತಮಾಷೆ ಮಾಡ್ದ. ಈಗ ಅವೆಲ್ಲ ಬೇಡವಪ್ಪ. ಅವಳಿಗೆ ಈ ವಿಷಯ ತಿಳಿದ್ರೆ ನನ್ನನ್ನು ಮನೆಯಿಂದ ಹೊರಗೆ ಹಾಕಿ ಕಾಲಿಡೋದಕ್ಕೂ ಬಿಡೋದಿಲ್ಲ.
ನಮಗೆ ಸ್ವಲ್ಪ ಸಮಯ ಬೇಕು ಪವನ್. ನಮ್ಮ ಬಗ್ಗೆ ಇಷ್ಟೆಲ್ಲ ಯೋಚಿಸ್ತಿರೋದಕ್ಕೆ ಧನ್ಯವಾದ ಅಂದ. ಸರಿ, ಇಂಥ ಕೆಲಸ ಮಾಡಿದ್ರೆ ಪುಣ್ಯ ಬರುತ್ತೆ, ಬೇಗ ಬಾ, ಮೈಥಿಲಿ ಒಬ್ಬಳೇ ಇದ್ದಾಳೆ ಅಂತ ಫೋನ್ ಇಟ್ಟ ಪವನ್. ದಾರಿಯಲ್ಲಿ ಬರುವಾಗ ಸ್ವೀಟ್ಸ್, ಹಣ್ಣು ಮತ್ತು ದೇವರಿಗೆ ಹೂ ತಂದ ವಿನಯ್ ಲಾಕ್ ಮಾಡಿದ ಬಾಗಿಲು ತೆಗೆದು ಒಳ ಹೋದ. ಅವೆಲ್ಲವನ್ನು ಅಡುಗೆ ಮನೆಯ ಕಟ್ಟೆ ಮೇಲಿಟ್ಟು ಮೈಥಿಲಿ ಬಳಿ ಹೋದರೆ ಅವಳು ಗೋಡೆಗೊರಗಿ ಹಾಗೆ ನಿದ್ದೆ ಮಾಡ್ತಾ ಇದ್ಲು. ರಾಧಾಕೃಷ್ಣ ಅವರಿಗೆ ಫೋನ್ ಮಾಡಿ ವಾಸವಿಯ ಅಪಘಾತದ ವಿಷಯ ಹೇಳಿದ್ರು ಹೀರಾ. ಅವರು ತಕ್ಷಣವೇ ಚಂದ್ರಮೌಳಿ ಅವರಿಗೆ ಫೋನ್ ಮಾಡಿದ್ರು. ಹೀರಾ, ನನ್ನ ಪ್ರಾಜೆಕ್ಟ್ಗೆ ತುಂಬ ಸಮಯ ಬೇಕು, ನೀನು ಸಹಾಯ ಮಾಡ್ತೀನಿ ಎಂದಿದೆಯಲ್ಲ, ಈ ಮೆಟೀರಿಯಲ್ಸ್ ಎಲ್ಲ ಓಪನ್ ಮಾಡು, ನಾನು ಡ್ಯಾಡಿಯನ್ನು ಕರ್ಕೊಂಡು ಬರ್ತೀನಿ ಅಂತ ಓಡಲು ಹೋದ ಖುಷಿ ಕೈ ಹಿಡಿದು ನಿಲ್ಲಿಸಿ, ನಾನು ಸಹಾಯ ಮಾಡ್ತೀನಿ, ಇದು ತುಂಬ ಸುಲಭ, ಡ್ಯಾಡಿ ಅಗತ್ಯ ಇಲ್ಲ ಬಿಡು ಅಂದ್ಲು ಹೀರಾ. ಇಲ್ಲ, ಡ್ಯಾಡಿ ಸಹಾಯ ಮಾಡ್ತೀನಿ ಅಂದಿದ್ದಾರೆ, ಅವ್ರ ಜೊತೆಗಿದ್ದರೆ ನನಗೆ ತೃಪ್ತಿ, ಆದರೂ ಇದು ಬ್ಯುಸಿಯಿಂದ ಮಾಡೋ ಕೆಲಸ, ಪೋಷಕರ ಜೊತೆಗಿರಲೇಬೇಕು ಅಂತ ಮಿಸ್ ಹೇಳಿದ್ದಾರೆ, ಗೊತ್ತಿಲ್ವಾ ನಿನಗೆ? ಸರಿ, ಡ್ಯಾಡಿ ಬಂದಮೇಲೆ ಮಾಡೋಣ, ನಾನು ಈಗಲೇ ಮಾಡಬೇಕು ಅಂತ ಖುಷಿ ಹಠ ಮಾಡ್ತಿದ್ರೆ ಅರ್ಜುನ್ ಮನಸ್ಥಿತಿ ಸರಿ ಇಲ್ಲದಿರೋದ್ರಿಂದ ತಡೆದ್ಲು ಹೀರಾ. ಕೆಳಗೆ ಮಕ್ಕಳ ಗದ್ದಲಕ್ಕೆ ಅನ್ವಿಕಾಳನ್ನು ಬಿಟ್ಟು ಇಷ್ಟೊಂದು ಯೋಚಿಸಿ ಆರೋಗ್ಯ ಹಾಳು ಮಾಡಿಕೊಳ್ಬೇಡ, ಕೆಳಗೆ ಬರ್ತೀಯಾ ಅಂತ ಕೇಳ್ದ ಅರ್ಜುನ್. ಬರ್ತೀನಿ ಅಂತ ಅವನ ಹಿಂದೆಯೇ ಹೋದ್ಲು ಅನ್ವಿಕಾ. ಹಿತ್ತಲಲ್ಲಿ ಬೇವಿನ ಎಲೆ, ಆಲುವೆರಾ ಮತ್ತು ತುಳಸಿ ಎಲೆಗಳನ್ನ ಕಿತ್ತು ತಂದು ಕೊಟ್ಲು ಅನ್ವಿಕಾ. ಅವಳನ್ನ ಕೂತ್ಕೊಳ್ಳಲು ಹೇಳಿ ಮಕ್ಕಳ ಜೊತೆಗೂಡಿ ನೈಸರ್ಗಿಕ ಸೋಪು ಮತ್ತು ಶಾಂಪೂ ತಯಾರಿಸಿದ ಅರ್ಜುನ್. ಪ್ರಯೋಗ ಯಶಸ್ವಿಯಾದ್ರಿಂದ ಖುಷಿ ಪಾಪು ಸಂತೋಷಗೊಂಡ್ಳು. ಮಕ್ಕಳೊಂದಿಗೆ ಕೆಲಸ ಮಾಡ್ತಿದ್ರು ಅರ್ಜುನ್ ಮನಸ್ಸು ಎಲ್ಲೋ ಇತ್ತು. ಗಂಡನ ಆಲೋಚನೆಯನ್ನು ಅರಿತ ಅನ್ವಿಕಾ, ಯಾಕಿಷ್ಟೊಂದು ದೂರ, ಬದುಕೋ ಸ್ವಲ್ಪ ಕಾಲಕ್ಕೆ ಈ ನೋವು, ಈ ಅಂತರ ಅಗತ್ಯವೇ ಅಂತ ಬೇಸರಪಟ್ಲು. 2 ದಿನದ ನಂತರ ವಾಸವಿ ಆರೋಗ್ಯ ಸುಧಾರಿಸಿದೆ ಅಂತ ರಾಧಾಕೃಷ್ಣ ಅವರು ಹೇಳಿದ್ರು. ಎಲ್ಲೋ ದೂರದಿಂದ ಬಂದು ವೈದ್ಯರು ನೀಡಿದ ವಿಶೇಷ ಚಿಕಿತ್ಸೆಯಿಂದಲೇ ಅವಳು ಬದುಕುಳಿದ್ಲು ಅಂತ ಅವರು ಹೇಳ್ತಿದ್ರೆ, ನಿಮ್ಮ ಮೊಮ್ಮಗನೇ ಫೋನ್ ಮಾಡಿ ಹೇಳಿದ್ದು ಅಂತ ಹೇಳಲಾಗದೆ, ಸರಿ ತಾತ ಹೇಳ್ತೀನಿ ಎಂದ್ಲು. ಅನ್ವಿಕಮ್ಮ, ನಿನ್ನ ಅರ್ಜುನನ ಮತ್ತು ಮಕ್ಕಳನ್ನ ನೋಡಲು ಅವಳು ಹಂಬಲಿಸ್ತಿದ್ದಾಳೆ. ಶಾರೀರಿಕವಾಗಿ ಅವಳು ಗುಣಮುಖಳಾಗಿದ್ದರೂ ಮಾನಸಿಕವಾಗಿ ಪಶ್ಚಾತ್ತಾಪದಿಂದ ಕೊರಗ್ತಿದ್ದಾಳೆ. ಹೀಗೆ ಮುಂದುವರೆದ್ರೆ ಆರೋಗ್ಯ ಮತ್ತಷ್ಟು ಹದಗೆಡಬಹುದು ಅಂತ ವೈದ್ಯರು ಹೇಳಿದ್ದಾರೆ. ಅವಳು ನಿಮ್ಮನ್ನು ನೋಡೋದಕ್ಕೆ ಹಂಬಲಿಸ್ತಿದ್ದಾಳೆ. ಅರ್ಜುನನ್ನು ಕೇಳೋ ಧೈರ್ಯ ನನಗಿಲ್ಲ. ನಡೆದದ್ದನ್ನು ನಾವು ಬದಲಿಸಲು ಸಾಧ್ಯ ಇಲ್ಲ, ಆದರೆ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡ ಮನುಷ್ಯನಿಗೆ ಕ್ಷಮೆ ನೀಡೋದರಲ್ಲಿ ತಪ್ಪಿಲ್ಲ. ಅರ್ಜುನ್ ನಿನ್ನ ಮಾತನ್ನು ಮೀರಲಾರ ಅನ್ನೋ ನಂಬಿಕೆ ನನಗಿದೆ. ಒಂದು ಬಾರಿ ಕೇಳಿ ನೋಡು, ಹೆಂಡತಿಯಾಗಲ್ಲದೆ ಮಕ್ಕಳ ತಾಯಿಯಾಗಿ ಒಬ್ಬ ಅಮ್ಮನ ನೋವು ಹೇಗಿರುತ್ತೆ ಅಂತ ಅವನಿಗೆ ಅರ್ಥ ಆಗುವಂತೆ ಹೇಳು ಅಂತ ಫೋನ್ ಇಟ್ಟರು ರಾಧಾಕೃಷ್ಣ ಅವರು. ಏನು ಮಾಡಬೇಕು, ಹೇಗೆ ಅರ್ಜುನ್ ಜೊತೆ ಮಾತಾಡಬೇಕು, ಅವನನ್ನು ಹೇಗೆ ಒಪ್ಪಿಸಿ ಅತ್ತೆಯವ್ರ ಬಳಿ ಕರ್ಕೊಂಡು ಹೋಗಬೇಕು ಅಂತ ಚಿಂತಿಸ್ತಾ ಮಧ್ಯಾಹ್ನ ಅರ್ಜುನ್ ಬರೋವರೆಗೆ ಸಮಯ ಕಳೆದ್ಲು. ಅನ್ವಿಕಾ ಗರ್ಭಿಣಿ ಆದಮೇಲೆ ಊಟಕ್ಕೆ ಮನೆಗೆ ಬರ್ತಿದ್ದ ಅರ್ಜುನ್ ಅವಳನ್ನು ನೋಡಿಕೊಂಡು ತಾನೇ ಸ್ವತಃ ಊಟ ಮಾಡಿಸ್ತಿದ್ದ. ಕಾರ್ನಿಂದ ಶಬ್ದ ಕೇಳಿ ಹೋದ ಅನ್ವಿಕಾ ಒಳ ಬರ್ತಿದ್ದ ಅರ್ಜುನನ್ನು ನೋಡ್ತಾ ಊಟದ ಮೇಜು ಸಿದ್ಧಪಡಿಸ್ತಿದ್ರೆ ಬಂದವನೇ ಅವಳನ್ನು ಅಪ್ಕೊಂಡು ತಲೆ ಮೇಲೆ ಮುತ್ತಿಟ್ಟ. ಅವನಿಗೆ ಆ ವಿಷಯ ತಿಳಿದಿರ್ಬೋದು ಅಂದ್ಕೊಂಡು 2 ದಿನದಿಂದ ಪಡ್ತಿದ್ದ ಉದ್ದಾಟಕ್ಕೆ ಇಂದು ಸಮಾಧಾನ ಸಿಕ್ಕಿದ ಹಗ್ ಅದು ಅಂತ ತಿಳಿದ ಅನ್ವಿಕಾ, ಏನು ಸರ್ ಇವತ್ತು ತುಂಬ ಖುಷಿಯಾಗಿದ್ದೀರಾ ಅಂದ್ಲು. ಆಸ್ಪತ್ರೆಗೆ ಹೋಗಬೇಕು, ನಿನ್ನ ಚೆಕಪ್ಗೆ ಸಮಯ ನಿಗದಿಯಾಗಿದೆ ಅಂತ ಹೇಳಿದ್ದೆ ಮರೆತು ಹೋಯ್ತಾ ಅಂದ ಅವಳ ಕಿವಿಯನ್ನು ಕಚ್ಚಿದ. ಈ ಮಾನ್ಸ್ಟರ್ ಬಾಯ್ ಬಿಡೋದಿಲ್ವಲ್ಲ ಅಂತ ಊಟ ಬಡಿಸ್ಕೂತ್ಲು. ದಿನದಂತೆ ಅವಳಿಗೆ ತಿನ್ನಿಸಿ ತಾನು ತಿಂದ ಅರ್ಜುನ್ ಡ್ರೆಸ್ ಬದಲಿಸಿ ಬರ್ತೀನಿ ಅಂತ ಮೇಲೆ ಹೋದ ಅನ್ವಿಕಾ ಏನು ಮಾಡಬೇಕಂತ ಉಗುರು ಕಚ್ಚಿದ ಯೋಚಿಸ್ತಿದ್ಲು. ಅವನು ಬಂದು ಕರೆದ ಮೇಲೆ ಎಚ್ಚರವಾದ ಅವಳು ಅಜ್ಜಿ ಜೊತೆ ಆಸ್ಪತ್ರೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಮಕ್ಕಳಿಗೆ ತಿಳಿಸಲು ಹೇಳಿದ್ಲು. ಅನ್ವಿಕಾನಿಗಾಗಿ ಹಣ್ಣು ಕತ್ತರಿಸಿದ ಬಾಕ್ಸ್ ಮತ್ತು ನೀರಿನ ಬಾಟಲಿ ಕೊಟ್ಟ ಅಜ್ಜಿ ಬರೋವರೆಗೆ ತಿನ್ನಲು ಹೇಳಿ ಕಳಿಸಿದ್ರು. ಪ್ರಸಿದ್ಧ ಮತ್ತು ನೈಪುಣ್ಯತೆ ಹೊಂದಿರೋ ಗೈನಕಾಲಜಿಸ್ಟ್ ಹತ್ರ ಕರ್ಕೊಂಡು ಬಂದ ಅರ್ಜುನ್ ತಪಾಸಣೆ ಮತ್ತು ರಕ್ತ ಪರೀಕ್ಷೆ ಮಾಡಿದ ನಂತರ ಗರ್ಭಧಾರಣೆ ಖಚಿತ ಅಂತ ವೈದ್ಯರು ಹೇಳಿದರು. ವರದಿಗಳು ಬೆಳಗ್ಗೆ ಬರುತ್ತವೆ, ವಾಟ್ಸಪ್ ಮಾಡ್ತೀನಿ ಅಂದರು. ಔಷಧಿಗಳನ್ನ ನೀಡಿ ಪ್ರಶಾಂತವಾಗಿರಲು ಪೌಷ್ಟಿಕ ಆಹಾರ ಸೇವಿಸಿ ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ ಸಲಹೆಯನ್ನು ನೀಡಿದ್ರು. ಮನೆಗೆ ತೆರಳುವಾಗ ಏನಾದರೂ ತಿಂತೀಯಾ ಅಂತ ಕೇಳ್ದ. ಕಾರಣ ಒಂದು ಪಕ್ಕಕ್ಕೆ ನಿಲ್ಲಿಸಲು ಹೇಳಿದ ಅನ್ವಿಕಾ ಮಾತಾಡಬೇಕು ಅಂದ್ಲು. ಅವಳು ಏನು ಹೇಳ್ತಾಳೆ ಅಂತ ತಿಳಿದ ಅರ್ಜುನ್, ತುಂಬ ಹೊತ್ತಿನಿಂದ ಕೂತಿದೆಯಾ, ಸ್ವಲ್ಪ ಮಲಗು ಅಂತ ಸೀಟ್ ಹಿಂದಕ್ಕೆ ತಳ್ಳಲು ಹೋದಾಗ, ನನ್ನ ಮಾತು ಕೇಳಲ್ವ ನೀನು ಅಂತ ಕೋಪದಿಂದ ಕೇಳಿದ್ಲು. ಅನ್ವಿಕಾ, ಅವಳ ಕೋಪ ಅವನಿಗಿಷ್ಟ ಆಗಲಿಲ್ಲ. ಏನು ಅನ್ವಿಕಾ, ಯಾವಾಗಲೂ ನಿಮ್ಮ ಹಠವೇ ಹೊರತು ಎದುರಿರೋರ ಮನಸ್ಸು ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ?
ಅತ್ತೆಯವರ ಆರೋಗ್ಯ ಸುಧಾರಿಸಿದೆ, ಆದರೆ ಅವರು ಮಾನಸಿಕವಾಗಿ ಕುಗ್ಗಿದ್ದಾರೆ. ಅವ್ರು ಮಾಡಿದ್ದು ತಪ್ಪೇ ಇರ್ಬೋದು, ಘೋರವಾದ ತಪ್ಪೇ ಇರ್ಬೋದು. ಆದರೆ ಅವರು ನಿನಗೆ ಜನ್ಮ ನೀಡಿದ ತಾಯಿ, ಹೆತ್ತ ತಾಯಿ ಅಲ್ಲದಿದ್ದರೂ ಸಾಕಿ ಬೆಳೆಸಿದ. ಕೈಕೇಯಿ ಹೇಳಿದಂತೆ ಅರಣ್ಯವಾಸಕ್ಕೆ ಹೋದ ರಾಮ ಒಂದು ಕ್ಷಣವೂ ತಾಯಿಯನ್ನು ದೂಷಿಸಲಿಲ್ಲ. ತನ್ನ ಪ್ರಾಣಕ್ಕಿಂತ ಮಿಗಿಲಾದ ಸೀತೆ ಕಾಡಿನಲ್ಲಿ ಗಾಳಿ ಮಳೆ ಕಷ್ಟಪಡ್ತಿದ್ರು, ಅದಕ್ಕೆ ಕಾರಣ ಆದ ಕೈಕೇಯಿ ಮೇಲೆ ಯಾವತ್ತೂ ಕೋಪ ತೋರಿಸಲಿಲ್ಲ. ಅಂತಹ ಭಗವಂತನೇ ಅಷ್ಟು ಕಷ್ಟಗಳಿದ್ರೂ ಕಾರಣವಾದವರನ್ನು ದೂರವಿಡಲಿಲ್ಲ. ಅತ್ತೆಯವರೀಗ ಪಶ್ಚಾತ್ತಾಪ ಪಡ್ತಿದ್ದಾರೆ, ನಮ್ಮನ್ನು ನೋಡೋದಕ್ಕೆ ಹಂಬಲಿಸ್ತಿದ್ದಾರೆ. ಒಂದು ಬಾರಿ ಅವರ ಕಣ್ಣಿಗೆ ನಾವು, ಮುಖ್ಯವಾಗಿ ನೀನು ಕಂಡ್ರೆ ಅವರಿಗೆ ಎಷ್ಟು ತೃಪ್ತಿ ಸಿಗುತ್ತೆ ಯೋಚಿಸು. ನಮಗೂ ಈ ಭಾರದ ನೋವು ತಪ್ಪುತ್ತೆ. ಒಂದು ಬಾರಿ ನನ್ನ ಮಾತು ಕೇಳಿ ಅತ್ತೆಯವ್ರ ಹತ್ರ ಹೋಗ್ಬರೋಣ. ನೀನು ಮಾತಾಡಬೇಡ. ನೀನು ಅವರಿಗಾಗಿ ಬಂದಿದ್ದೀಯ ಎಂಬ ಸುದ್ದಿಯೇ ಅವರ ಆರೋಗ್ಯವನ್ನು ಸರಿಪಡಿಸುತ್ತೆ. ತಾಯಿ ಇಲ್ಲದ ನನಗೆ ಆ ಬೆಲೆ ಏನು ಅಂತ ಗೊತ್ತು, ನಿನಗಿದ್ದು ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಅವನ ಮೊಣಕೈ ಹಿಡಿದು ಕಣ್ಣೀರಿನಿಂದ ಅವನ ಕಣ್ಣುಗಳನ್ನು ನೋಡಿದ್ಲು ಅನ್ವಿಕಾ. ಓಯ್ ಮೈತು ಅಂತ ಕರಿತಿದ್ದ ವಿನಯನನ್ನು ನೋಡ್ತಾ, ಯಾಕೆ ನಿದ್ದೆ ಮಾಡುವಾಗ ತೊಂದರೆ ಕೊಡ್ತೀಯಾ ಅಂತ ಕಣ್ಣು ಉಜ್ತಾ ಇದ್ಲು ಮೈಥಿಲಿ. ಏನಿದು, ನಾನು ಬರೋಷ್ಟಲ್ಲಿ ಮಲ್ಲಿಗೆ ಹೂವು, ಬಿಳಿ ಸೀರೆ ಉಟ್ಟು, ಹಾಲಿನ ಗ್ಲಾಸ್ ಹಿಡಿದು ರತಿದೇವತೆಯಂತೆ ಕಾಣ್ತೀಯಾ ಅಂದ್ಕೊಂಡ್ರೆ ಕುಂಭಕಣ್ಣಂತಂಗಿಯಂತೆ ಹಾಯಾಗಿ ಮಲಗಿದೆಯಲ್ಲ. ನನ್ನ ಮೇಲೆ ನಿನಗೆ ಸ್ವಲ್ಪವೂ ಕನಿಕರ ಇಲ್ವಾ ಅಂತ ಅವಳನ್ನು ತನ್ನ ಮಡಿಲಿಗೆ ಎಳ್ಕೊಂಡ ವಿನಯ್. ಏನು ಮಾಡ್ತಿದ್ಯಾ ಬಿಡು ಅಂತ ಒದ್ದಾಡಿದ್ಲು. ಅದೇನು ಹಾಗಂದೆ, ಮದುವೆ ಆದಮೇಲೆ ಸಂಸಾರ ಶುರು ಮಾಡಿದ್ರೆ ಮಕ್ಕಳು ಹುಟ್ಟೋದಿಲ್ವಾ? ನಿನಗೆ ಮಕ್ಕಳು ಬೇಡವಾ? ಒಂದು ವೇಳೆ ಮದರ್ ತೆರೇಸಾ ಆಗೋ ಆಲೋಚನೆ ಇದೆಯಾ ಅಂದ ಅನುಮಾನದಿಂದ. ನನಗೆ ಅಂಥ ಆಸೆಗಳಿಲ್ಲ, ಆದರೆ ನನ್ನನ್ನು ನಂಬಿ ಒಂದು ಜೀವವಿದ್ದರೆ ನಾನು ಅದನ್ನು ಸರಿಯಾಗಿ ನೋಡ್ಕೊಳ್ಬಲ್ಲೆನಾ? ನಾನು ಎಲ್ಲದಕ್ಕೂ ಅನ್ಫಿಟ್ ವಿನಯ್. ಮಕ್ಕಳನ್ನು ಹೆರೋದಕ್ಕೆ ಮತ್ತು ಬೆಳೆಸಲು ನನ್ನಿಂದ ಸಾಧ್ಯ ಇಲ್ಲ. ಅವರನ್ನು ಕೂಡ ನನ್ನಂತೆಯೇ ಮಾಡ್ತೀನೇನೋ. ಇಂಥ ಕೆಟ್ಟ ಆಲೋಚನೆಗಳನ್ನು ಚೆನ್ನಾಗಿ ಮಾಡ್ತೀಯ. ಆದರೆ ಗಂಡ ಬಂದಿದ್ದಾನೆ, ಅವನಿಗೆ ಪ್ರೀತಿಯಿಂದ ಊಟ ಬಡಿಸೋಣ ಅಂತ ಯೋಚಿಸಲ್ಲ ಅಂತ ಅವಳ ಕೊರಳಲ್ಲಿದ್ದ ತಾಳಿಯನ್ನು ನೋಡಿ, ಇದೇ ದೊಡ್ಡ ಬೊಡವೆ ಎನ್ನುತ್ತಾ ಅವಳ ಎದೆ ಮೇಲೆ ಮುತ್ತಿಟ್ಟ. ಅವಳ ಎದೆ ಜಲ್ಲಂತು. ಏನು ಮಾಡ್ತಿದ್ಯಾ ಅಂದರೆ, ಮದುವೆ ಆದಮೇಲೆ ಗಂಡ ಹೆಂಡ್ತಿಯನ್ನು ಏನು ಮಾಡ್ತಾನೆ ಅಂದ ಕಣ್ಮಿಟುಕಿಸಿ. ವಿನಯ್, ನೀನು ಬೇಕಂತಲೇ ನನ್ನ ಹೆದರಿಸ್ತಿದ್ಯಾ ಅಲ್ವಾ? ಅವನ ಮೀಸೆ ಅವಳ ಕುತ್ತಿಗೆಗೆ ಸ್ಪರ್ಶಿಸ್ತಿದ್ರೆ, ಪ್ಲೀಸ್ ವಿನಯ್, ಈಗಿದೆಲ್ಲ ನನಗೆ ಇಷ್ಟ ಇಲ್ಲ ಅಂದ್ಲು. ನಿಜವಾಗಿಯೂ ಇಷ್ಟ ಇಲ್ವಾ ಅಂತ ಮತ್ತ ಕೇಳ್ದ. ಇಲ್ಲ ಅಂದ್ಲು. ಯಾಕೆ ಇಷ್ಟ ಇಲ್ಲ? ನೀನು 16ರ ಹರಿಯದ ಬಾಲೆಯಲ್ಲ, ನಾನು ಕೂಡ ಬಾಲಕನಲ್ಲ. ಮಕ್ಕಳನ್ನು ಪಡೆಯೋ ವಯಸ್ಸು ನಮಗಿದೆ. ಈಗ ಶುರು ಮಾಡಿದ್ರೆ ತಾನೇ ನಮಗೊಬ್ಬ ಪುಟ್ಟ ಮಗು ಸಿಗೋದು. ಮಕ್ಕಳ ಅಂತ ಮೈಥಿಲಿ ಹುಚ್ಚಿಂತೆ ನೋಡಿದ್ಲು. ಕೂಡಲೇ ಅವಳ ಕಣ್ಣಲ್ಲಿ ಕಣ್ಣೀರು ಹರಿಯಿತು. ವಿನಯ್ ಅವಳನ್ನು ಮಲಗಿಸಿ, ನೀನತ್ರ ನಾನು ನಿನ್ನ ಹತ್ರ ಬರಲ್ಲ, ಬಲವಂತ ಮಾಡಲ್ಲ, ಆದರೆ ನೀನು ನನಗೆ ಬೇಕು ಮಧು ಅಂದ. ಈಗಲ್ಲದಿದ್ದರೂ ನಿನ್ನ ಇಷ್ಟದವರೆಗೂ ಕಾಯ್ತೀನಿ, ಆದರೆ ಪ್ರತಿ ಬಾರಿ ನೀನು ಹೀಗೆ ಮುದುಡ್ಕೊಂಡ್ರೆ ಬಲವಂತ ಮಾಡಬೇಕಾಗತ್ತೆ ಅಂತ ಹೆದರಿಸ್ದ. ಕಾಯ್ತೀನಿ ಅಂದ್ಯಾ ಮತ್ತು ಬಲವಂತ ಮಾಡ್ತೀನಿ ಅಂತೀಯ, ಏನು ನಿನ್ನ ಮಾತು ಅಂತ ಅಂದಾಗ ಅವಳ ಬಟ್ಟೆಯನ್ನು ಸರಿಸಿ ಹೊಟ್ಟೆ ಮೇಲೆ ಮುಖವನ್ನು ಒತ್ತದ ವಿನಯ್. ಮೈಥಿಲಿ ಮೈಯಲ್ಲಿ ನರಗಳೆಲ್ಲ ಒಂದು ಕ್ಷಣ ವಿದ್ಯುತ್ ಸಂಚಾರವಾದಂತೆ ಆಯಿತು. ಅವಳು ಕೇಳ್ದಾಗ್ರಿಂದ ಗಂಭೀರವಾಗಿದ್ದ ಅರ್ಜುನನ್ನು ನೋಡ್ತಿದ್ದ ಅನ್ವಿಕಾಳ ಮನಸ್ಸು ಚಿಂತೆ ಪಡ್ತಿತ್ತು. ಅವನು ಮೌನವಾಗಿದ್ದಕ್ಕೆ ಏನು ಮಾಡಬೇಕಂತ ತಿಳಿದೆ ಅವನನ್ನು ಮಾತಾಡಿಸಲು ಪ್ರಯತ್ನಿಸಿದ್ಲು. ಈ ಮಾನ್ಸ್ಟರ್ ಬೀಸ್ಟ್ ಮೋಡ್ ಆನ್ ಮಾಡ್ಕೊಂಡಿದ್ದಾನೆ, ಇನ್ನು ನನ್ನ ಜೊತೆ ಮಾತಾಡ್ತಾನಾ? ಏನು ಮಾಡಿ ಮಾತಾಡಿಸ್ಬೇಕಂತ ಯೋಚಿಸಿದ್ಲು. ಮಧ್ಯಾಹ್ನ ಊಟಕ್ಕೆ ಬಂದ ಅರ್ಜುನ್ ವಾಡಿಕೆಯಂತೆ ಅನ್ವಿಕಾಳನ್ನು ಹುಡುಕಿದಾಗ ಹುಡುಗಿ ಮೇಲಿದ್ದಾಳೆ, ಹಣ್ಣು ತಿನ್ನಲು ಕೂಡ ಕೆಳಗೆ ಬಂದಿಲ್ಲ ಅಂತ ಸುಂದರಿ ಅಜ್ಜಿ ಹೇಳಿದರು. ಹಣ್ಣಿನ ಬೌಲ್ ಹಿಡಿದು ಮೇಲೆ ಹೋದ ಅರ್ಜುನ್ ಕಿಟಕಿ ಹತ್ರ ಕೂತು ಮಳೆ ಹನಿಗಳನ್ನು ನೋಡ್ತಿದ್ಲು ಅನ್ವಿಕಾ. ಕರ್ಟನ್ ಎಳೆದ ಶಬ್ದಕ್ಕೆ ಅವಳು ಬೆಚ್ಚಿ ನೋಡಿದ್ಲು. ಗಂಭೀರವಾಗಿ ನೋಡ್ತಿದ್ದ ಅರ್ಜುನ್ ಕೈಯಲ್ಲಿದ್ದ ಹಣ್ಣುಗಳನ್ನ ನೋಡಿ ತಾನು ಮರೆತಿರೋದು ನೆನಪಾಗಿ ಅವಳನ್ನ ಎಪ್ಸಿ ತಿನ್ನಲು ಹೇಳ್ದ. ಸರಿಯಾದ ಸಮಯಕ್ಕೆ ಊಟ ಮಾಡದಿದ್ದಕ್ಕೆ ಅವನು ಕೋಪ ಮಾಡಿಕೊಂಡ. ಅವನ ಕೋಪಕ್ಕೆ ಏನು ಮಾಡಬೇಕಂತ ತಿಳಿದೆ ಸಡನ್ನಾಗಿ ಅವನ ಕೆನ್ನೆಗೆ ಮುತ್ತಿಟ್ಟು, ಬೆಳಿಗ್ಗೆ ತಿಂದ ತಿಂಡಿ ಹೆವಿಯಾಗಿತ್ತು ಅರ್ಜುನ್, ಅದಕ್ಕೆ ಹಸುವಾಗಿಲ್ಲ ಅಷ್ಟೇ ಅಂದ್ಲು. ಒಂದು ತುಂಡು ಕೂಡ ಉಳಿಬಾರದು, ಪೂರ್ತಿ ಖಾಲಿ ಮಾಡು ಅಂತ ಆರ್ಡರ್ ಮಾಡಿ ಹೊರಟಾಗ, ನೀನು ನನ್ನನ್ನು ದೂರ ಇಟ್ಟಿದೀಯಾ ಅಂತ ಅಳುಮುಖ ಮಾಡಿದ್ಲು. ಹೆಚ್ಚು ಮಾತಾಡಿದ್ರೆ ಹೊಡಿತೀನಿ, ಬಾಯಿ ತೆರೆದು ತಿನ್ನು ಅಂತ ಫೋನ್ ಮಾಡಿ ತಪ್ಪಕ್ಕಕ್ಕೆ ಹೋದ. ಅವನು ಯಾರ ಜೊತೆ ಮಾತಾಡ್ತಿದ್ದಾನೆ ಅಂತ ಅವಳು ನೋಡ್ತಾ ಇದ್ಲು. ಅವನ ಮಾತು ಕೇಳಿಸ್ತಿಲ್ವಲ್ಲ, ಅಷ್ಟು ರಹಸ್ಯವಾಗಿಡೋ ಅಗತ್ಯ ಏನಿದೆ ಅಂತ ಅವಳು ಅವನ ಹತ್ತಿರ ಹೋಗಿ ಕೇಳಿಸ್ಕೊಳ್ಳಲು ಪ್ರಯತ್ನಿಸಿದಾಗ ಅವನು ಸಡನ್ನಾಗಿ ತಿರುಗ್ದ. ಅವಳು ಅವನಿಗೆ ಗುದ್ದಿದ್ಲು. ತಲೆ ಸವರ್ತಾ ಒಂದು ಕಣ್ಣು ಬಿಟ್ಟು ನೋಡಿದ್ಲು. ಅವನು ಅವಳನ್ನು ಹೊಡೆಯೋನಂತೆ ನೋಡ್ತಿದ್ದ.
ಹಿಹಿಹಿಹಿ ತಿಂತ ನಡೆದ್ರೆ ಅರಗತ್ತೆ ಅಂತ ಇತ್ತ ಬಂದೆ, ನಿನ್ನ ಮಾತು ಕೇಳಿಸ್ಕೊಳಕ್ಕಲ್ಲ ಅಂದ್ಲು. ಅವನು ಬೌಲ್ ಕಿತ್ಕೊಂಡು ಅವಳನ್ನು ಎತ್ತಿ ಬೆಡ್ ಮೇಲೆ ಮಲಗಿಸ್ದ. ಅಯ್ಯೋ ತಿಂತೀನಿ ಬಿಡು ಅಂದರು. ಅವಳ ಸೊಂಟದ ಹತ್ರ ಬಟ್ಟೆ ಸರಿಸಿ ಹಣ್ಣಿನ ತುಂಡುಗಳನ್ನೆಲ್ಲ ಹೊಟ್ಟೆ ಮೇಲೆ ಸುರಿದ. ಅವುಗಳ ತಂಪು ಸ್ಪರ್ಶಕ್ಕೆ ಅವಳು ಜಲ್ಲೆಂದ್ಲು. ಮಾನ್ಸ್ಟ್ರೆ ಏನು ಮಾಡ್ತಿದ್ಯಾ ಅಂತ ಕಿರ್ಚಿದ್ಲು. ಹೊಟ್ಟೆ ಮೇಲೆ ಬಿದ್ದ ಒಂದೊಂದು ಹಣ್ಣಿನ ತುಂಡನ್ನು ಎತ್ತಿ ಅವಳ ಬಾಯಿಗೆ ನೀಡ್ದ. ರೊಮ್ಯಾನ್ಸ್ ನೋಡಿ ಅವಳು ಖುಷಿಯಾದ್ಲು. ಇನ್ನೂ ಸ್ವಲ್ಪ ಕೆರಳಿಸಲು ಅವಳನ್ನು ಕಾಡಿಸ್ದ. 2 ದಿನಗಳಿಂದ ಗಂಭೀರವಾಗಿದ್ದ ಪತಿಯು ಇದ್ದಕ್ಕಿದ್ದಂತೆ ಇಷ್ಟು ರೊಮ್ಯಾಂಟಿಕ್ ಮಾನ್ಸ್ಟರ್ ಆಗಿದ್ದು ಹೇಗೆ ಅಂತ ಅವಳಿಗೆ ಆಶ್ಚರ್ಯ ಆಯಿತು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಾಗಿ ಚಾನೆಲ್ ಮೆಂಬರ್ಶಿಪ್ಪನ್ನು ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್.